ಹೇಳ್ತಾರೆ. ನಮಸ್ಕಾರ ಎಲ್ಲರಿಗೂ. ಇದು ನನ್ನ ಫಸ್ಟ್ ವೀಡಿಯೋ ಯೂಟ್ಯೂಬ್ ಚಾನಲ್ ಒಳಗೆ. ನಾವು ಫ್ರಾನ್ಸ್ ಬಂದೇವಿ ಆ್ಯಂಡ್ ಇಲ್ಲಿ ಸ್ಟ್ರಾಸ್ಬರ್ಗ್ ಅಂತ ಸಿಟಿ. ಇಲ್ಲಿ ಕ್ರಿಸ್ಮಸ್ ಮಾರ್ಕೆಟ್ ಮಸ್ತಾಗಿರ್ತೈತಿ, ವರ್ಲ್ಡ್ ವೈಡ್ ಫೇಮಸ್ ಆಲ್ಸೋ ಇದು. ಸೊ ಫುಲ್ ವೀಡಿಯೋ ನೋಡಿರಿ, ಎಂಜಾಯ್ ಮಾಡಿರಿ. Flashback 3:28 AM. ಡ್ರೆಸ್ ಹಾಕ್ಕೊಂಡು ಚೆಕ್ ಮಾಡತ್ತಿದ್ದೆ ಕರೆಕ್ಟ್ ಚಲೋ ಕಾಣತೈತಿಲ್ಲ ಅಂತೇಳಿ. ಈಗ ಲೈಕ್ ಆಯ್ತು ನನಗೆ, ಡ್ರೆಸ್ ಮ್ಯಾಚಿಂಗ್ ಐತೆಲ್ಲ, ಶೂಸ್ ಎಲ್ಲ ಆಗೈತಿ. ರಾತ್ರಿ 2 ಆಗಿತ್ತು. ಡ್ರೆಸ್ ಹಾಕೊಂಡ್ಕಿಂದ ದಿಮಾಗ್ ಮಾಡತ್ತಿದ್ದೆ ನಾನು ಹೆಂಗೆ ಕಾಣತ್ತಿದೆ ಅಂತೇಳಿ. వావ్ మీ చిరునవ్వు మీ నడక వావ్ నైస్. ಇದು ನೋಡಿರಿ ಟ್ರೈನ್ ಸ್ಟೇಷನ್ ಒಳಗೆ ಎಷ್ಟು ರಶ್ ಇತ್ತು. ಕ್ರಿಸ್ಮಸ್ ಮಾರ್ಕೆಟ್ ಸ್ಟ್ರಾಸ್ಬರ್ಗ್ ಭಾಳ ಫೇಮಸ್ ಐತಿ. ಸೊ ಅದಕ್ಕೆ ಭಾಳ ಜನ ಇತ್ತು. ಮತ್ತು ಟ್ರೈನು ಮಿಸ್ ಮಾಡ್ಕೊಂಡೇವಿ. ಒಂದು ತಾಸು ಆದಮೇಲೆ ಮತ್ತು ವಾಪಸ್ ಟ್ರೈನ್ ಇತ್ತು ನಮ್ಮದು. ಅದಕ್ಕೆ ನಾಶ ಮಾಡಕ್ಕೆ ಹೋದ್ವಿ. ಇದು ನೋಡಿರಿ ಟ್ರೈನ್ ಟೈಮ್ ಎಷ್ಟು. ನಾವು ಹೋಗಿದ್ದು 9 ಜನ. ಫಸ್ಟಿಗೆ ನಾವು 3 ಜನ ಅಷ್ಟೇ ಬಂದೇವಿ. ಆಮೇಲೆ ಮತ್ತೆ ಉಳಿದವರು ಅಷ್ಟು ಟ್ರೈನ್ ಮಿಸ್ ಮಾಡ್ಬೋದು. ಅದು 1 ಅವರ್ ಆದಮೇಲೆ ಬಂದರು. End of flashback. ಸ್ಟೇಷನಿಂದ ಹೊರಗೆ ಬಂದೇವಿ. ಹೊರಗೆ ಬಂದ ಇಲ್ಲಿ ಸ್ವಲ್ಪ ಫೋಟೋದೆಲ್ಲ ತೊಗೊಂಡೇವಿ. ಮತ್ತು ಇಲ್ಲಿ ಪಾರಿವಾಳಗಳಿದ್ದು ಒಂದು ವೀಡಿಯೋ ಮಾಡ್ಬೇಕು ಅಂದ್ಕೊಂಡೆ. ಪಾರಿವಾಳ ಹಿಂಗೆ ಹಾರು ಹೋಗ್ತಾವೆ, ಹಿಂಗೆ ಮುಂದೆ ಹೋಗೋಣ ಅಂತ ಅಂದ್ಕೊಂಡೆ. ಇಲ್ಲಿ ಪಾರಿವಾಳಗಳು ಅಂಜಂಗೂ ಇಲ್ಲ, ಹಾರೋ ಹಂಗಿಲ್ಲ. ಸುಮ್ಮ ಅಲ್ಲೇ ಕುಂತಲ್ಲೇ ಅಲ್ಲೇ ಇದ್ದು. ಇದು ನಮ್ದು ಗ್ಯಾಂಗ್. ಅರವಿಂದ್, ಹಾಯ್. ದರ್ಶನ್, ಹಾಯ್ ಬ್ರೋ. ಲಕ್ಷಿತ್, ಸೃಜನ್ ಬ್ರೋ, ವೇದಾಂತ್ ಬ್ರೋ, ವೆಲ್ಕಮ್ ಟು ಫ್ರಾನ್ಸ್. ರಾಕೇಶ್, ಹಾಯ್. ಇವರು ಹಿರಿಯವರು. ಟ್ರೈನ್ ಮಿಸ್ ಮಾಡ್ಕೊಂಡು ಬಂದಿದ್ದಾರೆ ಇವಾಗ. ಇದು ಇಲ್ಲಿ ಸ್ಟೋರಿಗೆ ಬಂದೇವಿ. ಅಲ್ಲಿ ಇದನ್ನು ತೊಗೊಂಡ್ವಿ. ಒಂದು ಸ್ವಲ್ಪ ಜನ ಕಾಫಿ ತಗೊಂಡ್ರು. ಇಲ್ಲಿ ನೋಡ್ರಿ ಕ್ರಿಸ್ಮಸ್ಸಿಗೆ ಇಷ್ಟೆಲ್ಲ ಮಸ್ತ್ ಮಸ್ತ್ ಟಾಯ್ಸ್ ಅದಾವು. ಮತ್ತು ಡೆಕೋರೇಷನ್ ಸಂಬಂಧಿಸಿದ ಎಲ್ಲ ಐಟಮ್ಸ್ ಇಟ್ಟಿರ್ತಾರೆ.
ಇಲ್ಲಿ ನೋಡ್ರಿ ಕ್ರಿಸ್ಮಸ್ ಜಾತ್ರೆ ಒಳಗೆ ಇಷ್ಟೆಲ್ಲ ಟಾಯ್ಸ್ ಎಲ್ಲ ಸಿಗ್ತಾವೆ, ಎಷ್ಟು ಕ್ಯೂಟ್ ಆಗಿದ್ದು ಎಲ್ಲ. ಒಂದಿಷ್ಟು ಸ್ಟೋರ್ಸ್ ಮತ್ತು ಹೋಟೆಲ್ಸ್ ಮೇಲೆ ಈ ಥರ ಡೆಕೋರೇಷನ್ಸ್ ಮಾಡಿದ್ರು, ಎಷ್ಟು ಚಂದ ಕಾಣ್ತಾ ಇರ್ತೈತೆ ಎಲ್ಲ. ಇವ್ರ ಜಾತ್ರೆ ಒಳಗೆ ಈ ಥರ ಚಿರಕಿಗಳಿರ್ತಾವೆ, ಇದಕ್ಕೆ ಮೇರಿ ಗೋ ರೌಂಡ್ ಅಂತೇಳಿ ಕರೀತಾರೆ. ಇದು ಹಿಂದೆ ಚರ್ಚ್ ನೋಡ್ತಿರ್ಬೋದು, ಇದು ಭಾಳ ಹಳೆಯ ಚರ್ಚ್. ಇದು ಕಟ್ಸಕ್ಕೆ ಸ್ಟಾರ್ಟ್ ಮಾಡಿದ್ದು 11ನೇ ಶತಮಾನ ಒಳಗೆ, ಇದು ಮುಗಿಸಿದ್ದು 15ನೇ ಶತಮಾನ ಒಳಗೆ. ಇದ್ರ ಗೋಪುರ ಅಷ್ಟೇ 142 ಮೀಟರ್ಸ್ ಐತಿ ಮತ್ತು 19ನೇ ಶತಮಾನವರೆಗೂ ಇದು ವಿಶ್ವದಾಗೆ ಅತಿ ದೊಡ್ಡ ಚರ್ಚ್ ಆಗಿತ್ತು. ಇದು ಚರ್ಚ್ ಮರ ಕಲ್ಲದಿಂದ ಮಾಡಿದ್ದೈತಿ ಮತ್ತು ಗುಲಾಬಿ ಕಲರ್ ಐತಿ. ಟೈಮ್ ಮತ್ತು ಮುಗಿಲು ಹೆಂಗೆ ಚೇಂಜ್ ಆಕೈತಿ ಹಂಗೆ ಕಲರ್ನೂ ಚೇಂಜ್ ಆಕೈತಿ. ನೆಕ್ಸ್ಟ್ ರಿವರ್ ಸೈಡ್ ಬಂದೇವಿ. ರಿವರ್ ಐತಿ, ಆದರೆ ಇವ್ರು ರಿವರ್ ಇಲ್ಲ ಅಂತ ಹೆಸರಿಟ್ಟಾರ. ಮತ್ತು ಅಲ್ಲಿ ಬ್ರಿಡ್ಜ್ ಕಾಣತೈತಿ. ಇಲ್ಲಿ ಬೋಟಿಂಗ್ನೂ ಮಾಡ್ಬೋದಿತ್ತು, ಬಟ್ ಭಾಳ ರಶ್ ಇತ್ತು, ಅದಕ್ಕೆ ನಾವು ಬೋಟಿಂಗ್ ಮಾಡೋಕ್ಕೆ ಹೋಗಲಿಲ್ಲ. ಇಲ್ಲೇ ಟಿಕೆಟ್ ತೊಗೊಳ್ದಿತ್ತು. ಮತ್ತು ಅಲ್ಲಿ ನೋಡ್ರಿ ಎಲ್ಲರೂ ಬೋಟ್ ಹತ್ತಕತ್ತಾರ, ಮತ್ತು ಬೋಟ್ನೂ ಒಂಥರ ನೋಡೋಕೆ ಚಂದಿತ್ತು. ಗಿಡದ ಮೇಲೆ ಹೀಗೆಲ್ಲ ಲೈಟ್ ಹಾಕಿರ್ತಾರೆ, ಎಷ್ಟು ಚಂದ ಕಾಣಿಸೋದಕ್ಕೆಲ್ಲ. ರಿವರ್ ದಂಡಿ ನಡ್ಕೋತ ಹೊಂಟೀವಿ. ಇಲ್ಲೊಂದು ಸಣ್ಣ ಟನಲ್ನೂ ಇತ್ತು. One hour later. ಜರ್ಮನಿದಿಂದ ಫ್ರಾನ್ಸ್ ಹೋಗ್ಬೇಕಂದ್ರೆ ಡಾಯ್ಚ್ಲ್ಯಾಂಡ್ ಟಿಕೆಟ್ ಅಂತ ಇರ್ತಿತ್ತು ನಮ್ಮದು ಸ್ಟೂಡೆಂಟ್ಸಿಗೆ, ಅದು ಟಿಕೆಟ್ ನಡೀತಿತ್ತು. ಬಟ್ ವಾಪಸ್ ಫ್ರಾನ್ಸ್ದಿಂದ ಜರ್ಮನಿಗೆ ಹೋಗ್ಬೇಕಂದ್ರೆ ಅದು ಟಿಕೆಟ್ ನಾವು ತಗೋಬೇಕಾಗಿತ್ತು ಅವಾಗ. 3 hours later. ನೈಟ್ 11:30 ಆಗಿತ್ತು. ಅಷ್ಟೊತ್ತಿಗೆ ಕಾಲೇಜ್ ಕ್ಯಾಂಪಸ್ಸಿಗೆ ಬಂದು ರೀಚ್ ಆದೇವಿ. ಹಾಸ್ಟೆಲ್ ಬಂದ್ಬಿಟ್ರಿಗೆ ಎಲ್ಲರಿಗೂ ಸುಸ್ತಾಗ್ಬಿಟ್ಟಿತ್ತು. ಲಾಸ್ಟ್ ಎಲ್ಲರಿಗೂ ಬಾಯ್ ಹೇಳಿದೇವಿ. ನಮಸ್ಕಾರ ಎಲ್ಲರಿಗೂ. ಸ್ಟ್ರಾಸ್ಬರ್ಗ್ ಅಂತೇಳಿ ಸಿಟಿ ಐತಿ, ಇಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.
ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. See you in the next video.